ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ 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 ಎಲ್ಲರೂ ತಪ್ಪದೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಯಾಕೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೇನು ದುಡ್ಡು ಕಾಸು ಏನೂ ಕೊಡಬೇಕಾಗಿಲ್ಲ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮತಾಗೆ ಒಂದಂತೂ ಪಕ್ಕ ಆಗಿತ್ತು. ಅವಯ್ಯ ಪ್ರೊಫೆಸರ್ ಮನಸ್ಸಿನಾಗೆ ನಮ್ಮ ಪಾರಿ ಖಂಡಿತ ಅವಳೆ, ಅದಕ್ಕೆ ಅವರು ಇಷ್ಟೊಂದೆಲ್ಲ ಪರದಾಡ್ತಾ ಇರೋದು. ನನಗೆ ಮೊದಲೇ ಅನುಮಾನ ಇತ್ತು, ಅವರು ನಮ್ಮ ಪಾರಿನ ಹೆಂಗೆ ನೋಡ್ತಾ ಇದ್ರು ಅಲ್ವಾ. ಅವಳೇ ತನ್ನ ಪ್ರಪಂಚವೇನೋ, ಅವಳನ್ನು ಬಿಟ್ಟರೆ ತನಗೆ ಬೇರೆ ಏನೂ ಬೇಡ, ಅವಳಿದ್ದರೆ ತನಗೆ ಎಲ್ಲ ಇದ್ದ ಹಾಗೆ ಅನ್ನೋ ಹಾಗೆ ಸುತ್ತಲಿನ ಪ್ರಪಂಚದ ಅರಿವಿರದೆ ಅವಳನ್ನು ನೋಡುವುದರಲ್ಲೇ ಅವರು ಕಳೆದು ಹೋಗುತ್ತಿದ್ದುದನ್ನು ನಾನು ನೋಡಿವ್ನಿ. ನಾನು ಹೇಳಿದರೆ ಪಾರಿ ಕೇಳೋಕ್ಕಿಲ್ಲ, ಅವಳಿಗೂ ಅವ್ರ ಮೇಲೆ ಮನಸ್ಸು ಇರಲೇಬೇಕಲ್ವೇ. ತಾಳಿ ಕಟ್ಟವ್ರೆ ಅವರು ಅವಳಿಗೆ. ಹೆಂಗಾರ ಆಗಿರಲಿ, ಯಾವಾಗಾರ ಆಗಿರಲಿ, ನಮ್ಮಂಥ ಸೂಕ್ಷ್ಮ ಮನಸ್ಸಿನ ಸಾಂಪ್ರದಾಯಿಕ ಹೆಣ್ಮಕ್ಳಿಗೆ ಒಂದು ಸಲ ಅರಿಶಿಣದ ದಾರ ಕತ್ತಿಗೆ ಬಿತ್ತು ಅಂದಮೇಲೆ ಅವನನ್ನೇ ನಮ್ಮ ಸರ್ವಸ್ವ ಅಂತ ನಂಬ್ತೀವಿ ನಾವು. ಅವನ ಖುಷಿಗಾಗಿ ಸಂತೋಷಕ್ಕಾಗಿ ಯಾವ ತ್ಯಾಗ ಬೇಕಾದರೂ ಮಾಡೋಕ್ಕೆ ತಯಾಗಿರ್ತೀವಿ. ಇನ್ನು ನಮ್ಮ ಪಾರಿ ಅವಳು ಇನ್ನೂ ಸೂಕ್ಷ್ಮ ಮನಸ್ಸಿನವಳು. ಅದೇನೋ ಅವರ ಬಗ್ಗೆ ತಪ್ಪು ಕಲ್ಪನೆ ಅದೇ ಅವಳಿಗೆ. ಆ ಮೇಘನಾ ಮೇಡಮ್ನ ಪ್ರೀತಿ ಮಾಡ್ತಾರೆ ಅವಯ್ಯ ಅಂತವ. ನಾನಂತೂ ಸುತಾರಾಮ್ ನಂಬಕ್ಕಿಲ್ಲ ಅದನ್ನು. ಅವಯ್ಯ ಒಮ್ಮನ್ ತಲೆ ಎತ್ತಿ ಕೂಡ ನೋಡೋಕ್ಕಿಲ್ಲ. ಇನ್ನು ಪ್ರೀತಿ ದೂರದ ಮಾತು ಬಿಡು, ಹೆಂಗಾರ ಆಗಿರಲಿ. ಅವಯ್ಯ ಅನೀಶ್ ಹೇಳ್ದಂಗೆ ಇಬ್ರೂ ಒಂದ್ಸಲವ ಎದ್ರ ಭದ್ರ ತಂದ್ಬಿಟ್ಟು ನೋಡುವ. ಅದೇನು ತಪ್ಪು ಕಲ್ಪನೆ ಅದೋ ಇಬ್ರದ್ದೂ. ಎಲ್ಲ ಒಂದೇ ಸಲ ದೂರ ಆಗ್ಬಿಡ್ಲಿ ಭಗವಂತ. ಎಲ್ಲನೂ ಒಳ್ಳೆಯದೇ ಆಗ್ಲಪ್ಪ. ನಮ್ಮ ಪಾರಿ ಇನ್ನು ಮುಂದೇನಾದ್ರೂ ಖುಷಿಯಾಗಿ ನೆಮ್ಮದಿಯಾಗಿ ಇರಲಿ ಎಂದು ಮನಸಾರ ಗೆಳತಿಯ ಒಳಿತಿಗಾಗಿ ಬೇಡಿಕೊಂಡಿದ್ದಳು ಮಮತಾ. ಗೆಳೆಯ ಹೇಳಿದ ಮಾತಿನಿಂದ ಕೊಂಚ ನೆಮ್ಮದಿಯ ಉಸಿರು ಬಿಡುವಂತಾಗಿತ್ತು ಶರಶ್ಚಂದ್ರನಿಗೆ. ಹುಡುಗಿ ಕ್ಷೇಮವಾಗಿದ್ದಾಳೆ ಎಂದು ತಿಳಿದು, ಆದರೆ ಅವಳನ್ನು ಈಗಲೇ ಹೋಗಿ ನೋಡಬೇಕು ಎಂಬ ಬಯಕೆ ತೀವ್ರವಾಗಿತ್ತು ಅವನಿಗೆ. ಅದನ್ನು ಅನೀಶ್ ತಡೆದಿದ್ದ. ನೀನು ಹೇಳ್ತಾ ಇರೋದು ಸರಿಯಾಗಿಯೇ ಇದೆ ಕಣೋ ಅನಿ. ಅವಳು ಮನೆ ಬಿಟ್ಟು ಹೋಗುವಾಗಲೇ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಎಂದು ಬರೆದೇ ಹೋಗಿದ್ದು. ಇನ್ನು ಈಗಲೇ ನಾನು ಅವಳನ್ನು ನೋಡಲು ಹೋದರೆ ಬೇಡ ಬಿಡು. ಇನ್ನು ಯಾವಾಗ ಹೋಗಲಿ ನಾನು ಅವಳನ್ನು ನೋಡಲು? ನನಗೆ ಅವಳನ್ನು ನೋಡದೇ ಇರಲು ಸಾಧ್ಯವಿಲ್ಲ ಕಣೋ ಅನಿ ಎಂದಿದ್ದ ಸಂಕೋಚ ಬಿಟ್ಟು ಗೆಳೆಯನ ಹತ್ತಿರ. ಅನೀಶ್ ನಿಜಕ್ಕೂ ಆಶ್ಚರ್ಯಪಟ್ಟಿದ್ದ. ಈ ಪ್ರೇಮ ಎನ್ನುವ ಮಾಯೆ ಎಂತಹ ಮನುಷ್ಯನನ್ನು ಕೂಡ ಬದಲಾಯಿಸಿ ಬಿಡುತ್ತದೆ ಅಲ್ಲವೇ. ಚಂದ್ರು ತನ್ನ ಅಮ್ಮನನ್ನು ಒಬ್ಬರನ್ನು ಬಿಟ್ಟು ಯಾವ ಹೆಣ್ಣನ್ನೂ ಕೂಡ ಇಷ್ಟು ಗಾಢವಾಗಿ ಹಚ್ಚಿಕೊಂಡವನಲ್ಲ. ಹಚ್ಚಿಕೊಳ್ಳೋದೇನು, ಹತ್ತಿರಕ್ಕೆ ಕೂಡ ಬಿಟ್ಟುಕೊಂಡವನಲ್ಲ. ಮೇಘನಾಳನ್ನು ಕೂಡ. ಅಂತಹ ಮನುಷ್ಯನನ್ನು ಈ ಪುಟ್ಟ ಹುಡುಗಿಯ ಪ್ರೇಮ ಅಷ್ಟು ಬದಲಿಸಿದೆ ಎಂದರೆ ಅದು ಪ್ರೀತಿಗೆ ಇರುವ ಶಕ್ತಿ ಅಲ್ಲದೆ ಇನ್ನೇನು. ಹೇಗಾದರೂ ಆಗಲಿ ದೇವರೇ, ನನ್ನ ಗೆಳೆಯ ಜೀವನ ಪೂರ್ತಿ ಅನಾಥ ಭಾವ, ಒಂಟಿತನ ಇವನ್ನೇ ಅನುಭವಿಸಿದ್ದಾನೆ. ಈ ಹುಡುಗಿ ಅವನ ಜೀವನದಲ್ಲಿ ಬಂದು ಅವನ ಎಲ್ಲ ಕಮ್ಮಿಯನ್ನೂ ಪೂರ್ತಿ ಮಾಡಲಿ, ಜೀವನವನ್ನು ನಂದನವನವನ್ನಾಗಿಸಲಿ ಎಂದು ಮನಸಾರ ಪ್ರಾರ್ಥಿಸಿದ್ದ ಅನೀಶ್ ಭಗವಂತನನ್ನು. ನೋಡು ಚಂದ್ರು, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನಿನ್ನ ಹುಡುಗಿ ಬೇಕು ಅಂತಾನೆ ನಿನ್ನ ಮನೆ ಬಿಟ್ಟು ಹೋಗಿದ್ದು. ಅವಳಿಗೆ ತನ್ನ ಇರುವನ್ನು ನಿನ್ನ ಮುಂದೆ ತರಲು ಇಷ್ಟವಿಲ್ಲ, ಅದಕ್ಕೆ ಹಾಗೆ ಬರೆದು ಹೋಗಿದ್ದಾಳೆ. ನೋಡು, ನಾನು ಮಮತಾ ಹತ್ತಿರ ಮಾತನಾಡಿ ಹೇಗೋ ಅವರನ್ನು ಒಪ್ಪಿಸಿದ್ದೀನಿ. ನಿನ್ನ ಮತ್ತು ನಿನ್ನ ಅಪ್ಪು ಇಬ್ಬರನ್ನೂ ಭೇಟಿಯಾಗುವಂತೆ ಮಾಡೋಕ್ಕೆ ಅವರು ಹೇಳಿದ್ದಾರೆ. ತಾನು ಏನೋ ಒಂದು ಹೇಳಿ ಒಪ್ಪಿಸ್ತೀನಿ ಪ್ರಾರ್ಥನಾಳನ್ನು ಅಂತ. ನಾನು ಮೊದಲೇ ಹೇಳ್ತಿದ್ದೀನಿ ಕಣೋ ನಿನಗೆ, ಈ ಸಲ ನೀನು ನಿನ್ನ ಮನಸ್ಸಿನ ಭಾವನೆಗಳನ್ನು, ಅವಳ ಬಗ್ಗೆ ನಿನಗೆ ಇರುವ ಫೀಲಿಂಗನ್ನು ಹೇಳ್ಕೊಳ್ಳೇಬೇಕು. ಆಮೇಲೆ ತಡವಾಗಿ ಬಿಡಬಹುದು ಚಂದ್ರು. ಗಂಭೀರವಾಗಿ ಇದರ ಬಗ್ಗೆ ಯೋಚಿಸು. ಸಮಾಜ, ವಯಸ್ಸು, ಜನ ಅಂತ ಏನೇನೋ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಯೋಚಿಸಬೇಡ. ನಿನ್ನ ಸಂತೋಷ, ನೆಮ್ಮದಿಯ ಬಗ್ಗೆ ಮಾತ್ರ ಯೋಚನೆ ಮಾಡು. ನೀನು ನಿನ್ನ ಅಪ್ಪು ಜೊತೆ ಸಂತೋಷವಾಗಿ ನಿನ್ನ ಜೀವನವನ್ನು ಕಳಿತೀಯ ಅಂತ ನಿನ್ನ ಮನಸ್ಸಿಗೆ ಅನಿಸಿದರೆ ಬೇರೆ ಯಾರ ಬಗ್ಗೆ ಕೂಡ ಚಿಂತೆ ಮಾಡದೆ ನಿನ್ನ ಭಾವನೆಯನ್ನು ಅವಳಿಗೆ ಹೇಳು. ಅವಳಿಗೂ ನಿನ್ನ ಬಗ್ಗೆ ಅದೇ ಭಾವನೆ ಇದ್ದರೆ ಒಪ್ಕೋತಾಳೆ. ಇಲ್ಲ ಅಂದರೆ ಬಲವಂತ ಏನೂ ಇಲ್ಲ ಅಲ್ವಾ. ಸುಮ್ಮನೆ ಅವಳ ಜೊತೆ ಮಾತನಾಡದೆ, ಏನೂ ಹೇಳ್ಕೊಳ್ಳದೆ ನಿನಗೆ ನೀನೇ ಏನೇನೋ ಅಂದ್ಕೊಂಡು ಕೊರಗೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ. ಮನಸ್ಸಿನಲ್ಲಿ ಮಂಡಿಗೆ ತಿಂದರೆ ಏನು ಪ್ರಯೋಜನ ಹೇಳು, ಮಾತಾಡು, ಆಗ ಏನಾದರೂ ಆಗೋಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಸುದೀರ್ಘವಾಗಿ ಹೇಳಿ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ್ದ ತನ್ನ ಗೆಳೆಯನಿಗೆ ಅನೀಶ್. ಮಾತಿಲ್ಲದೆ ಕಾಲ್ ಕಟ್ ಮಾಡಿದ್ದ ಶರಶ್ಚಂದ್ರ. ತಾನು ನಾಳೆ ತನ್ನ ಅಪ್ಪುನ ಭೇಟಿಯಾಗ್ತಿದ್ದೀನಿ ಅನ್ನೋ ಸಂತೋಷ ಒಂದು ಕಡೆ ಆದರೆ, ಅವಳಲ್ಲಿ ತನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಇರುವ ಮೃದು ಮಧುರ ಭಾವನೆಗಳನ್ನು ಹೇಗೆ ಹೇಳಿಕೊಳ್ಳಲಿ ಎನ್ನುವ ತೊಳಲಾಟ ಒಂದು ಕಡೆ. ಶರಶ್ಚಂದ್ರನಿಗೆ ನಿದ್ದೆ ದೂರವಾಗಿತ್ತು. ತನ್ನ ರೂಮಿನಿಂದ ಹೊರಬಂದವನು ಕೆಳಗೆ ಇಳಿಯಲು ಅತ್ತ ನಡೆದಿದ್ದ ಮಹಡಿಯ ಮೆಟ್ಟಿಲ ಕಡೆಗೆ.
ಹಾಂ ಮೇಘನಾ ಮೇಡಮ್, ನನಗೆ ಭಯವಾಗಿ ಬಿಟ್ಟಿತ್ತು. ಎಲ್ಲಿ ನಾವು ಅವಳಿಗೆ ಹೇಳಿದ್ದೆಲ್ಲ ಅಣ್ಣನಿಗೆ ಗೊತ್ತಾಗಿ ಬಿಡ್ತೋ ಏನೋ ಅಂತ. ಸದ್ಯ ಏನೂ ಗೊತ್ತಾಗಿಲ್ಲ ಅವನಿಗೆ. ಪೀಡೆ ಮನೆ ಬಿಟ್ಟು ತೊಲಗಿದೆ. ಶಾಂಭವಿಯ ಧ್ವನಿ. ಸಿಟ್ಟಿನಿಂದ ಕೆಂಪಾಗಿ ಹೋದ ಶರಶ್ಚಂದ್ರ ದವಡೆ ಬಿಗಿದು ಕಣ್ಣು ಕೆಂಪಗಾಗಿಸಿ ದಡಾರನೆ ಶಾಂಭವಿಯ ರೂಮಿನ ಬಾಗಿಲು ತೆರೆದು ನುಗ್ಗಿಬಿಟ್ಟಿದ್ದ. ಅವಳ ಕೈಯಿಂದ ಫೋನ್ ಕಿತ್ತು, ಹೇಳು ನಿನ್ನ ಮೇಘನಾ ಮೇಡಮ್ಗೆ, ಬೇರೆಯವರ ಮನೆ ಹಾಳು ಮಾಡುವ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ. ಕಳೆದು ಹೋದ ಕಾಲ, ಮುರಿದು ಹೋದ ಮನಸ್ಸು ಎಂದೂ ಮರಳಿ ಬರಲು ಸರಿಯಾಗಲು ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಆಗಿಲ್ಲ ಅಂದರೆ ಮಾಡಿಕೊಳ್ಳಿ. ಬೇಕೆಂದೇ ಅವಳು ಲೈನಲ್ಲೇ ಇದ್ದುದನ್ನು ಗಮನಿಸಿಯೇ ಇಷ್ಟು ಹೇಳಿ ಶಾಂಭವಿಯ ಕಡೆ ತಿರುಗಿದ್ದ. ಅವನನ್ನು ಅಲ್ಲಿ ನೋಡಿಯೇ ಅರೆಜೀವವಾಗಿದ್ದಳು. ಅವನ ಸಿಟ್ಟಿನಿಂದ ಕೆಂಪಾಗಿದ್ದ ಮುಖ ನೋಡಿ ಅದುರಿ ಹೋಗಿದ್ದಳು ಭಯದಿಂದ. ನಿನಗೆ ಎಷ್ಟು ಸಾರಿ ತಿಳಿ ಹೇಳಿದ್ದೀನಿ, ಆ ಹುಡುಗಿಯ ತಂಟೆಗೆ ಹೋಗಬೇಡ ಅಂತ. ಹ್ಞೂ, ನೀನು ಸುಧಾರಿಸುವ ಪೈಕಿ ಅಲ್ಲ ಅಲ್ವಾ? ಸಾಕು ನೀನು ಹೊರಗೆ ಹೋಗಿ ಓದಿ ಉದ್ಧಾರ ಮಾಡಿದ್ದು. ನಾಳೆಯಿಂದ ನೀನು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ನಾನು ನಿನಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬೇರೆಯವರ ಮನೆ ಹಾಳು ಮಾಡುವ ಬುದ್ಧಿ ಇರುವವಳಿಗೆ ತನ್ನ ಮನೆಯನ್ನು ಉದ್ಧಾರ ಮಾಡಿಕೊಳ್ಳುವ ಬುದ್ಧಿಯೂ ಇರಬೇಕಲ್ವಾ? ಅಂಥ ಕೆಲಸ ಮಾಡುವಷ್ಟು ಬೆಳೆದಿದೆಯಾ ಅಂದಮೇಲೆ ಮದುವೆ ಮಾಡುವಷ್ಟು ಬೆಳೆದಿರಲ್ವಾ? ಏನು ಹೇಳಿದ್ದು ಅರ್ಥ ಆಯಿತು ತಾನೆ? ಗಂಭೀರವಾಗಿ ಇಷ್ಟು ಹೇಳಿ ತಿರುಗಿ ನಡೆದು ಬಿಟ್ಟಿದ್ದ ಶರಶ್ಚಂದ್ರ. ಗಾಬರಿಯಾಗಿಬಿಟ್ಟಳು ಅವನ ಮಾತಿನಿಂದ ಶಾಂಭವಿ. ಅಯ್ಯೋ, ನನ್ನ ಪ್ರೀತಿಯ ಗತಿ? ಇಲ್ಲ, ನಾನು ಅವನನ್ನೇ ಮದುವೆಯಾಗೋದು. ಏನು ಮಾಡಲಿ ಈಗ? ಛೇ, ಒಂದು ಮಾಡಲು ಹೋಗಿ ಇನ್ನೊಂದಾಯ್ತಲ್ಲ. ಶತಪಥ ತಿರುಗತೊಡಗಿದ್ದಳು ಏನೂ ತೋಚದೆ. ಅಪ್ಪು ಮೇಲೆ ನೋಡುತ್ತಾ ಏನೋ ಗಾಢವಾಗಿ ಚಿಂತಿಸುತ್ತಿದ್ದವಳ ಹಿಂದೆ ನಿಂತು ಮೃದುವಾಗಿ ಕರೆದಿದ್ದ ಶರಶ್ಚಂದ್ರ. ತಾನು ಕೇಳಿದ ಧ್ವನಿಯ ಮಾರ್ಧವತೆಗೆ ಸೋತು ಹೋಗಿಬಿಟ್ಟಿತ್ತು ಅವಳ ಮನಸ್ಸು. ತಾನು ಕೇಳಿದ್ದು ನಿಜವೇ? ತನ್ನ ಕಿವಿಯನ್ನು ತಾನೇ ನಂಬಲಾಗಿರಲಿಲ್ಲ ಅವಳಿಂದ. ಹೇಗೆ ಸಾಧ್ಯ? ತಕ್ಷಣ ಹಿಂದೆ ತಿರುಗಿ ನೋಡಿದ್ದಳು ಪ್ರಾರ್ಥನಾ. ನಿಜ, ತನ್ನ ಕಣ್ಣು ತನಗೆ ಮೋಸ ಮಾಡಲಾರದು. ಯಾಕೆ ಬಂದು ನನ್ನ ಮನಸ್ಸನ್ನು ಚಂಚಲಗೊಳಿಸುತ್ತಿದ್ದಾರೆ ಇವರು? ಮನಸ್ಸನ್ನು ಕಲ್ಲಾಗಿಸಿ ಅವರನ್ನು ಬಿಟ್ಟು ಬಂದಿರಲಿಲ್ಲವೇ ನಾನು? ಅವರ ಸಂತೋಷಕ್ಕಾಗಿ ಉಕ್ಕಿ ಬಂದ ಅಳುವಿಗೆ ಕುಸಿಯುವಂತಾಗಿತ್ತು ಅವಳಿಗೆ. ಅವಳನ್ನೇ ಕಣ್ತುಂಬಿಕೊಳ್ಳುತ್ತಾ ನಿಂತಿದ್ದವನು ಒಂದೇ ಉಸಿರಿಗೆ ಓಡಿಬಂದು ತನ್ನ ತೋಳುಗಳಲ್ಲಿ ಬಳಸಿ ಹಿಡಿದಿದ್ದ ಅವಳನ್ನು ಶರಶ್ಚಂದ್ರ. ಅಪ್ಪು, ಪ್ರಾರ್ಥನಾ, ಅಪ್ಪು ಇಲ್ಲೋಣಮ್ಮ, ಏನಾಯ್ತು ನಿಂಗೆ? ಕಣ್ಬಿಡಮ್ಮ. ಪ್ರಾರ್ಥನಾ ತನ್ನ ತೋಳೊಳಗೆ ಕಣ್ಣು ಮುಚ್ಚಿದಂತೆ ಮಲಗಿದ್ದವಳನ್ನು ತನ್ನ ಬಾಹುಗಳಿಂದ ಬಳಸಿ ಅನಾಮತ್ತು ಎತ್ತಿಕೊಂಡು ಬಂದವನು ಅಲ್ಲೇ ಕಟ್ಟೆಯ ಮೇಲೆ ಕುಳಿತು ಅವಳ ತಲೆಯನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಕೆನ್ನೆ ತಟ್ಟಿ ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದ ಶರಶ್ಚಂದ್ರ. ಛೇ, ಅದಕ್ಕೆ ನನಗೆ ಗಾಬರಿಯಾಗಿದ್ದು. ಹುಡುಗಿ ತುಂಬ ಸೂಕ್ಷ್ಮ. ಏನಾದರೂ ಅನಾಹುತ ಮಾಡ್ಕೋತಾಳೆ ಅಂತ ನನಗೆ ಗೊತ್ತಿತ್ತು. ನೋಡೀಗ ಏನಾಯಿತು ಇವಳಿಗೆ? ತನ್ನಷ್ಟಕ್ಕೆ ತಾನೇ ಗೊಣಗಿಕೊಳ್ಳುತ್ತಾ ಪ್ರಾರ್ಥನಾಳ ಕೆನ್ನೆ ತಟ್ಟುತ್ತಿದ್ದ ಆತಂಕದಿಂದ ಶರಶ್ಚಂದ್ರ ನಿಧಾನಕ್ಕೆ ಕಣ್ಣು ತೆರೆಯಲು ನೋಡುತ್ತಿದ್ದಳು ಹುಡುಗಿ. ಎಸ್ ಇಲ್ಲಿ ನೋಡು ಅಪ್ಪು, ಕಣ್ಬಿಡಮ್ಮ ಪ್ಲೀಸ್. ಮತ್ತೆ ಅವಳ ಕೆನ್ನೆ ತಟ್ಟುತ್ತಿದ್ದ ಶರಶ್ಚಂದ್ರ. ಕಣ್ಣು ತೆರೆದವಳಿಗೆ ತಾನು ಎಲ್ಲಿದ್ದೇನೆ ಎಂದೇ ಅರಿವಾಗಲಿಲ್ಲ ಒಂದು ಕ್ಷಣ. ನಿಧಾನವಾಗಿ ಅರ್ಥವಾಗಿ ಧಡಕ್ಕನೆ ಎದ್ದು ಕುಳಿತಿದ್ದಳು ಅವನ ಮಡಿಲಿನಿಂದ. ಅವಳ ನಡೆಯಿಂದ ನೋವಾಗಿತ್ತು ಅವನಿಗೆ. ಎದ್ದು ಅವನಿಗೆ ಬೆನ್ನು ಹಾಕಿ ಹೋಗುತ್ತಿದ್ದವಳ ಕೈ ಹಿಡಿದು ತಡೆದಿದ್ದ ತಾನೂ ಕೂಡ ಎದ್ದು ನಿಂತು ಶರಶ್ಚಂದ್ರ ಅವನತ್ತ ತಿರುಗಿದ್ದಳು. ಅನಿವಾರ್ಯವಾಗಿ ತಲೆ ತಗ್ಗಿಸಿ ಪ್ರಾರ್ಥನಾ. ನಿಧಾನವಾಗಿ ಅವಳ ಸನಿಹ ಸರಿದವನು ಅವಳ ತುಂಬುಗೆನ್ನೆಯನ್ನು ಸವರುತ್ತಿದ್ದ ಮುಂಗುರುಳನ್ನು ಅವಳ ಕಿವಿಯ ಹಿಂದೆ ಸರಿಸಿದ್ದ ಶರಶ್ಚಂದ್ರ. ಅವನನ್ನು ಅತಿಯಾಗಿ ಸೆಳೆಯುತ್ತಿದ್ದ ಅವಳ ನುಣುಪು ಕೆನ್ನೆಗಳನ್ನು ಮೃದುವಾಗಿ ಸವರಿದ್ದ. ಸಣ್ಣಗೆ ನಡುಗಿದ್ದಳು ಹುಡುಗಿ. ಅವನ ಇಂತಹ ಚರ್ಯೆಗಳು ಅವಳನ್ನು ಕಂಪಿಸುವಂತೆ ಮಾಡುತ್ತಿದ್ದವು. ಕಣ್ಣು ಮುಚ್ಚಿ ತಾನು ಹಾಕಿದ್ದ ವೇಲನ್ನು ಗಟ್ಟಿಯಾಗಿ ಹಿಡಿದು ಮುತ್ತೆ ಮಾಡುತ್ತಾ ನಿಂತು ಬಿಟ್ಟಿದ್ದಳು ಹುಡುಗಿ. ತನ್ಮಯತೆಯಿಂದ ತನ್ನ ಬೊಗಸೆಯಲ್ಲಿ ಬಂದಿಯಾಗಿದ್ದ ಅವಳ ಮುಖವನ್ನು ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಶರಶ್ಚಂದ್ರ. ಮುಚ್ಚಿದ್ದ ವಿಶಾಲವಾದ ನೀಲಿ ಕಂಗಳು, ಅವಳ ಆವೇಗ ಉದ್ವೇಗಕ್ಕೋ ಏನೋ ಕೆಂಪಗಾಗಿದ್ದ ಮುದ್ದಾದ ಮೂಗುತಿ ಹಾಕಿದ್ದ ಮೂಗು, ಅವನನ್ನು ಯಾವಾಗಲೂ ಇನ್ನಿಲ್ಲದಂತೆ ಸೆಳೆಯುತ್ತಿದ್ದ ದುಂಡು ಕೆನ್ನೆಗಳು, ಅವನ ಸಂಯಮಕ್ಕೆ ಸವಾಲಾಗಿದ್ದ ಅವಳ ಮುದ್ದಾದ ಎಳಸು ತುಟಿಗಳು. ಅಬ್ಬಾ ಎಂದು ದೀರ್ಘ ಉಸಿರು ಬಿಟ್ಟವನು ತಟ್ಟನೆ ತನ್ನ ಹಿಡಿತದಲ್ಲಿದ್ದ ಅವಳ ಮುಖವನ್ನು ಬಿಟ್ಟು ಅವಳಿಗೆ ಬೆನ್ನು ಹಾಕಿ ನಿಂತು ಬಿಟ್ಟಿದ್ದ ಶರಶ್ಚಂದ್ರ. ತನ್ನಿಂದ ಏನಾದರೂ ಒಂದು ಅನಾಹುತವಾಗುವ ಸೂಚನೆ ಸಿಕ್ಕಿತ್ತು ಅವನಿಗೆ. ಅವಳ ಮುಂದೆ ಸೋತು ಹೋಗುತ್ತಿದ್ದ ಅವನು. ಈಗ ಕಣ್ಣು ಬಿಟ್ಟವಳು ಒಂದು ಕ್ಷಣ ಬೆಚ್ಚಿದ್ದಳು. ಥತ್, ಈ ವಯ್ಯ ನನ್ನ ಹತ್ರ ಬಂದರೆ ಏನೋ ಆಗ್ಬಿಡ್ತದೆ ನನಗೆ. ಯಾಕಾದರೂ ನನ್ನ ಹತ್ರ ಬಂದ್ಬಿಟ್ಟು ಹಿಂಗೆಲ್ಲ ಮಾಡ್ತಾರೋ? ಅಷ್ಟಕ್ಕೂ ನನ್ನ ಯಾಕೆ ಹುಡುಕ ಬರಬೇಕಿತ್ತು? ನಾನು ಬ್ಯಾಡ ಅಂತವ ಬರೆದು ಬಂದಿದ್ರೂ ನನ್ನ ಪಾಡಿಗೆ ನನ್ನ ಇರಾಕು ಬಿಡೋಕ್ಕಿಲ್ವಲ್ಲ. ಆ ಮೇಘನಾ ಮೇಡಮ್ನ ಮದುವೆಯಾಗಿ ಸಂತೋಷವಾಗಿ ಇರ್ಬೋದಿತ್ತಲ್ವ? ನಿಜಕ್ಕೂ ಕೋಪ ಬಂದು ಬಿಟ್ಟಿತ್ತು ಪ್ರಾರ್ಥನಾಗೆ.
ಯಾಕೆ ಯಾಕೆ ಪ್ರಾರ್ಥನಾ, ನೀನು ಯಾಕೆ ಹೀಗೆ ಮಾಡಿದೆ? ನನಗೆ ಒಂದು ಮಾತು ಹೇಳಬೇಕು ಅಂತಲೂ ನಿನಗೆ ಅನ್ನಿಸ್ಲಿಲ್ವಾ? ನೀನು ಹೀಗೆ ಮನೆ ಬಿಟ್ಟು ಬಂದರೆ ನನ್ನ ಪರಿಸ್ಥಿತಿ ಏನಾಗಿರಬೇಕು ಅಂತನಾದರೂ ಯೋಚಿಸಿದೀಯಾ? ಎಷ್ಟು ಆತಂಕ ಭಯ ಆಗಿತ್ತು ಗೊತ್ತಾ ನನಗೆ. ಒಂಟಿ ಹುಡುಗಿ, ರಾತ್ರಿಯ ಸಮಯ ಬೇರೆ. ಆ ಸಮಯದಲ್ಲಿ ನೀನು ಹೇಳದೆ ಕೇಳದೆ ಮನೆ ಬಿಟ್ಟು ಹೋದರೆ ನನಗೆ ಹೇಗಾಗಬೇಡ? ಕೈಕಾಲೇ ಆಡಲಿಲ್ಲ ನನಗೆ. ಹುಚ್ಚನಂತೆ ಮಧ್ಯರಾತ್ರಿಯವರೆಗೂ ಅಲೆದಿದ್ದೀನಿ ನಿನಗೋಸ್ಕರ ಗೊತ್ತಾ? ಅವಳ ಕಡೆ ತಿರುಗಿ ಅವಳ ಸನಿಹ ಬಂದು ಎರಡೂ ಕೈಗಳಿಂದ ಅವಳ ಭುಜವನ್ನು ಬಳಸಿ, ಮಾತಾಡು ಅಪ್ಪು ಪ್ಲೀಸ್, ನನ್ನನ್ನು ಹುಚ್ಚನನ್ನಾಗಿ ಮಾಡ್ತಾ ಇದೆ ನಿನ್ನ ಮೌನ. ಹೇಳು, ನಿನಗೆ ನನ್ನ ಹತ್ತಿರ ಒಂದು ಮಾತು ಹೇಳಿ ಬರಬೇಕು ಅಂತ ಅನ್ನಿಸಲಿಲ್ವಾ? ನಾನು ನಾನು ನಿನಗೆ ಏನೂ ಅಲ್ವಾ ಅಪ್ಪು? ಸ್ಪೀಕಪ್ ಪ್ರಾರ್ಥನಾ, ಸ್ಪೀಕಪ್ ಪ್ಲೀಸ್. ಆವೇಗ ನೋವಿನಿಂದ ಅವಳ ತೀರಾ ಸನಿಹ ಬಂದು ಭುಜ ಅಲುಗಾಡಿಸಿ ಮೃದುವಾಗಿಯೇ ಕೇಳುತ್ತಿದ್ದ ಶರಶ್ಚಂದ್ರ ತನ್ನ ಸನಿಹ ನಿಂತು ಮೃದುವಾಗಿ ಪಿಸುಗುಟ್ಟಿದಂತೆ ಮಾತನಾಡುತ್ತಿದ್ದವನ ಬಿಸಿಯುಸಿರು ಕೆನ್ನೆ ಸೋಕಿ ಸೋಲುವಂತಾಗುತ್ತಿತ್ತು. ನಡುಗುತ್ತಿದ್ದ ತನುವನ್ನು ಸಂಭಾಳಿಸಿ ಹೇಗೋ ನಿಂತಿದ್ದಳು ಪ್ರಾರ್ಥನಾ. ಹೇಗೋ ಬಾಯಿ ತೆರೆದಿದ್ದಳು ಹುಡುಗಿ ಕಷ್ಟದಿಂದ. ಅವನಿಂದ ಕೊಸರಿಕೊಂಡು ಅವನಿಗೆ ಬೆನ್ನು ಹಾಕಿ ನಿಂತು, ನನಗೆ ಆ ಮನೆಯಲ್ಲಿ ಒಂದು ಕ್ಷಣನೂ ಇರಬೇಕಂತ ಅನ್ನಿಸ್ಲಿಲ್ಲ. ಮತ್ತೆ ನೀವು ಮಲಗಿದ್ರಲ್ಲ, ಹೆಂಗೆ ಹೇಳ್ಬಿಟ್ಟು ಬರೋದು ನಾನು? ಅದಕ್ಕೆ ಕಾಗದ ಬರೆದ್ಬಿಟ್ಟು ಬಂದ್ಬಿಟ್ಟೆ. ನಾನು ನನ್ನ ಹುಡುಕೊಂಡು ಬರಬೇಡಿ ಅಂತವ ಹೇಳಿದ್ರು, ಮತ್ತ್ಯಾಕೆ ಬಂದಿತ್ತು ನೀವು? ಏನೋ ಒಂದು ಬಾಯಿಗೆ ಬಂದಿದ್ದನ್ನು ಒದರಿದ್ದಳು ಮುಗ್ಧವಾಗಿ. ಅವಳ ಈ ಪರಿಯ ಮಾತಿನಿಂದ ಮುದ್ದುಕ್ಕಿ ಬಂದಿತ್ತು ಅವಳ ಮೇಲೆ ಶರಶ್ಚಂದ್ರನಿಗೆ. ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡವನು ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದ ಶರಶ್ಚಂದ್ರ. ಅವಳ ನೋಟ ತಗ್ಗಿಸಿ ಬಿಟ್ಟಿದ್ದಳು ಅವಳು. ಅವನ ಈ ಪರಿಯ ನೋಟದಿಂದ ಅರಿಯದ ಯಾವುದೋ ಭಾವದಿಂದ ಕಂಗಾಲಾಗಿ. ನೋನೋ, ಸಿಹಿಯ ರಪ್ಪು ಪ್ಲೀಸ್. ಪಿಸುಗುಟ್ಟಿ ತೋರು ಬೆರಳಿನಿಂದ ಅವಳ ಗದ್ದವನ್ನು ಎತ್ತಿದ್ದ ಮೃದುವಾಗಿ ಶರಶ್ಚಂದ್ರ. ನಿನಗೆ ನಾನು ಯಾಕೆ ನಿನ್ನ ಹುಡುಕಿ ಬಂದೆ ಅಂತ ನಿಜವಾಗಿಯೂ ಗೊತ್ತಿಲ್ವಾ ಪ್ರಾರ್ಥನಾ? ನಿನಗೋಸ್ಕರ ಯಾಕೆ ಹೀಗೆ ಹುಚ್ಚನಂತೆ ಹಗಲು ರಾತ್ರಿ ಎನ್ನದೇ ಅಲೆದೆ ಆತಂಕದಿಂದ ಎಂದು ನಿನಗೆ ಸತ್ಯವಾಗಿಯೂ ಅರ್ಥ ಆಗ್ತಾ ಇಲ್ವಾ ಅಪ್ಪು? ಒಂದು ಬಗೆಯ ಬೇಡಿಕೆಯ ಧ್ವನಿಯಲ್ಲಿ ಅವಳನ್ನು ಕೇಳಿದ್ದ ಶರಶ್ಚಂದ್ರ ನೋವಿನಿಂದ ಬಿಸಿಯುಸಿರು ಹೊರಹಾಕಿ. ಅವನ ಬಿಸಿಯುಸಿರಿನ ಶಾಖಕ್ಕೆ ಸಣ್ಣದಾಗಿ ಕಂಪಿಸಿದ್ದಳು ಹುಡುಗಿ. ಹೇಳು, ಸ್ಪೀಕಪ್ ಅಪ್ಪು ಪ್ಲೀಸ್. ನಿಂಗೆ ನನ್ನ ಪರಿಸ್ಥಿತಿ ನಿಜವಾಗಿಯೂ ಅರ್ಥ ಆಗ್ತಾ ಇಲ್ವಾ? ಮತ್ತೆ ಕೇಳಿದ್ದ ಶರಶ್ಚಂದ್ರ. ಅವನ ಬೊಗಸೆಯಿಂದ ತನ್ನ ಮುಖವನ್ನು ಬಿಡಿಸಿಕೊಂಡವಳು ಕಟ್ಟೆಯ ಕಡೆಗೆ ಓಡಿ ಅದರ ಮೇಲೆ ಕುಳಿತುಕೊಂಡು ತನ್ನ ಅಂಗೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕತೊಡಗಿದ್ದಳು ಪ್ರಾರ್ಥನಾ. ಉಸಿರು ನಿಂತಂತಾಯಿತು ಶರಶ್ಚಂದ್ರನಿಗೆ. ಉಸಿರು ಕಟ್ಟಿತು ರೋಧಿಸುತ್ತಿದ್ದ ತನ್ನ ಅಪ್ಪುವನ್ನು ನೋಡಿ ಒಂದೇ ಉಸಿರಿಗೆ ಅವಳತ್ತ ಓಡಿದ್ದ ಶರಶ್ಚಂದ್ರ ಒಂದೇ ಸಮನೆ ಬಿಕ್ಕುತ್ತಿದ್ದವಳ ಹೆಗಲು ಬಳಸಿದ್ದ ಮೃದುವಾಗಿ. ಅವನನ್ನೇ ತುಂಬಿದ ಕಂಗಳಿಂದ ದೀನವಾಗಿ ಕೆಲಕ್ಷಣ ದಿಟ್ಟಿಸಿದವಳು. ಒಮ್ಮೆಲೆ ತನ್ನ ಸನಿಹದಲ್ಲಿ ಕುಳಿತಿದ್ದವನನ್ನು ಗಟ್ಟಿಯಾಗಿ ಅಪ್ಪಿ ಅವನ ಎದೆಗೊರಗಿ ಕಣ್ಣೀರು ಹರಿಸತೊಡಗಿದ್ದಳು ಪ್ರಾರ್ಥನಾ. ಎಷ್ಟು ಗಟ್ಟಿಯಾಗಿ ಅವನನ್ನು ಅಪ್ಪಿದ್ದಳು ಎಂದರೆ ಉಸಿರಾಡುವುದೇ ಕಷ್ಟವಾಯಿತು ಶರಶ್ಚಂದ್ರನಿಗೆ. ಕಾಮ್ ಡೌನ್ ಅಪ್ಪು ಪ್ಲೀಸ್. ನೀನು ಹೀಗೆ ಹತ್ರೆ ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ಯಾಕೆ ಯಾಕೆ ಈ ಪರಿಯ ದುಃಖ? ಸಾರಿ, ನನ್ನ ಮಾತಿನಿಂದ ನಿನಗೆ ನೋವಾಗಿದ್ದರೆ ಸಾರಿ ಕಣೋ. ಇನ್ನೊಮ್ಮೆ ನಿನ್ನ ಇಂಥ ಪ್ರಶ್ನೆ ಕೇಳಲ್ಲ. ನಿನಗೆ ನಾನು ಯಾರೂ ಆಗಿರದಿದ್ದರೂ ಪರವಾಗಿಲ್ಲ. ನೀನು ನನ್ನ ಕಣ್ಣ ಮುಂದೆ ಸಂತೋಷವಾಗಿ ಓಡಾಡಿಕೊಂಡಿದ್ದರೆ ನನಗೆ ಅಷ್ಟೇ ಸಾಕು. ನಿನ್ನ ಸಂತೋಷವನ್ನು ಕಣ್ಣಾರ ಕಂಡು ನಾನೂ ಸಂತೋಷವಾಗಿರ್ತೀನಿ. ಸಾಕು ನನಗೆ ಅಷ್ಟೇ. ಪ್ಲೀಸ್ ಅಳು ನಿಲ್ಲಿಸು ಪ್ರಾರ್ಥನಾ. ಸಾರಿ, ಐ ಆಮ್ ವೆರಿ ಸಾರಿ. ತನ್ನ ಎದೆಗೊರಗಿ ತನ್ನನ್ನು ಬಿಗಿದಪ್ಪಿ ಅಳುತ್ತಿದ್ದವಳ ಬೆನ್ನು ತಲೆ ಸವರುತ್ತಾ ತನ್ನ ನೋವನ್ನು ಮುಚ್ಚಿಟ್ಟು ಅವಳ ಸಮಾಧಾನಪಡಿಸಲು ನೋಡುತ್ತಿದ್ದ ಶರಶ್ಚಂದ್ರ. ಗೊತ್ತಿಲ್ಲ ನನಗೆ ಏನಾಯ್ತದ ಅಂತವ. ನನಗೆ ನಿಮ್ಮನ್ನ ಆ ಸ್ಥಿತಿಯಲ್ಲಿ ಬಿಟ್ಬಿಟ್ಟು ಬರೋಕ್ಕೆ ಪ್ರಾಣ ಹೋದಷ್ಟು ನೋವಾಯಿತು ಗೊತ್ತಾ? ಆದರೆ ನಾನೇನು ಮಾಡಲಿ? ನಿಮಗೋಸ್ಕರ ನಿಮ್ಮ ಸಂತೋಷಕ್ಕೋಸ್ಕರ ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ನಿಮ್ಮನ್ನ ಬಿಟ್ಬಿಟ್ಟು ಬಂದೆ ನಾನು. ನನಗೆ ಎಷ್ಟು ನೋವಾಯಿತು ಗೊತ್ತಾ ಆಗ? ಬಿಕ್ಕುತ್ತಲೇ ಹೇಳಿದ್ದಳು ಮುದ್ದು ಹುಡುಗಿ. ಅವಳ ಮಾತು ಕೇಳುತ್ತಿದ್ದವನಿಗೆ ಸಂತೋಷ ಆಶ್ಚರ್ಯ ಎಲ್ಲವೂ ಆಗಿದ್ದವು. ಅವಳನ್ನು ತನ್ನೆದೆಗೆ ಇನ್ನೂ ಬಲವಾಗಿ ಅಪ್ಪಿದ್ದ ಉದ್ವೇಗವನ್ನು ತಾಳಲಾರದೆ ಶರಶ್ಚಂದ್ರ. ವಾಟ್? ನೀನು ಏನಂದೆ ಪ್ರಾರ್ಥನಾ? ಇನ್ನೊಮ್ಮೆ ಹೇಳು. ನಡುಗುವ ಧ್ವನಿಯನ್ನು ದೇಹವನ್ನು ಸಂಭಾಳಿಸುತ್ತಾ ಅಪನಂಬಿಕೆಯಿಂದ ಮತ್ತೊಮ್ಮೆ ಕೇಳಿದ್ದ ಅವಳನ್ನು ಶರಶ್ಚಂದ್ರ.
ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದವಳು ತಾನೇನು ಮಾತಾಡ್ತಾ ಇದ್ದೀನಿ ಎನ್ನುವುದನ್ನೇ ಮರೆತಿದ್ದಳು. ನನಗೆ ನನಗೆ ನಿಮ್ಮನ್ನು ಆ ಸ್ಥಿತಿನಾಗೆ ಬಿಟ್ಬಿಟ್ಟು ಬರೋದು ಎಷ್ಟು ಕಷ್ಟ ಆಯಿತು, ನೋವಾಯಿತು ಗೊತ್ತಾ? ಆದರೆ ನನ್ನಿಂದವ ನಿಮ್ಮ ಮುಂದಿನ ಜೀವನಕ್ಕೆ ತೊಂದರೆ ಆಗಬಾರ್ದು ಅಂತವ ನಿಮ್ಮನ್ನ ಬಿಟ್ಟು ಬಂದೆ. ಮನಸ್ಸು ಕಲ್ಲು ಮಾಡ್ಕೊಂಡು ನನ್ನಿಂದ ನೀವು ಸಂಕಷ್ಟ ಅನುಭವಿಸ್ಬಾರ್ದು ಅಲ್ವಾ? ನನಗೆ ನೀವು ಸಂತೋಷವಾಗಿ ಇರಬೇಕು ಅಷ್ಟೇಯ. ನಾನು ನಿಮ್ಮ ಸಂತೋಷಕ್ಕೆ ಅಡ್ಡಿಯಾಗಬಾರ್ದು ಅನ್ನಿಸ್ತು. ಅದಕ್ಕೆಯ ಬಿಟ್ಬಿಟ್ಟು ಯಾರಿಗೂ ಹೇಳ್ದಂಗೆ ನಡುವೆ ಬಿಕ್ಕುತ್ತಲೇ ಹೇಳುತ್ತಿದ್ದಳು ಹುಡುಗಿ. ಅವಳ ಮಾತಿನಿಂದ ಸಂತೋಷ, ಆಶ್ಚರ್ಯ, ಗಾಬರಿ ಎಲ್ಲವೂ ಒಟ್ಟಿಗೆ ಆಗಿತ್ತು ಶರಶ್ಚಂದ್ರನಿಗೆ. ಸಂತೋಷಕ್ಕೆ ಕಣ್ಣೀರಾಗಿದ್ದ ಅವನು ತನ್ನ ತೋಳೊಳಗೆ ಗುಬ್ಬಿಯ ಹಾಗೆ ಹುದುಗಿದ್ದ ಹುಡುಗಿಯನ್ನು ಮತ್ತೂ ಬಿಗಿಯಾಗಿ ಅಪ್ಪಿ, ಯಾಕೆ ನನಗೆ ನನ್ನ ಸಂತೋಷ ಮುಖ್ಯ ಅನ್ನಿಸ್ಬೇಕು ಎಂದಿದ್ದ ಶರಶ್ಚಂದ್ರ. ಯಾಕಂದರೆ ನೀವು ನನ್ನ ಗಂಡ ಅಲ್ವಾ, ನಮ್ಮೋರೇ ತಾನೇ, ತಾಳೆ ಕಟ್ಟಿ ನನಗೆ ಸಹಾಯ ಮಾಡಿಲ್ವಾ? ತಾನೇನು ಹೇಳ್ತಿದ್ದೀನಿ ಎಂದು ತಿಳಿಯದೆ ಒದರಿಯೇ ಬಿಟ್ಟಿದ್ದಳು ಮನಸ್ಸಿನಲ್ಲಿ ಇದ್ದುದನ್ನು ಪ್ರಾರ್ಥನಾ. ಓ ಹೌದಲ್ವಾ, ನಿಮ್ಮೋನೇ ಅಲ್ವಾ ನಾನು? ಮತ್ತ್ಯಾಕೆ ನಿನಗೆ ಹಾಗೆ ಅನ್ನಿಸ್ತು? ನೀನು ಹೊರಟು ಹೋದರೆ ನಾನು ಸಂತೋಷವಾಗಿ ಇರ್ತೀನಿ ಅಂತ ಕೇಳಿದ್ದ ಶರಶ್ಚಂದ್ರ. ಮತ್ತೆ ನೀವು ಮೇಘನಾ ಮೇಡಮ್ನ ಪ್ರೀತಿ ಮಾಡ್ತೀರಲ್ವಾ, ಅವರನ್ನೇ ಮದುವೆ ಆಗ್ತೀರಾ ಅಲ್ವಾ? ಅದಕ್ಕೆ ನಾನು ಅಡ್ಡಿಯಾಗಬಾರ್ದು ಅಂತಾನೇ ನಾನು ಬಂದೆ ಅಲ್ಲಿಂದವ ಎಂದಿತ್ತು ಹುಡುಗಿ. ಅವಳ ಮಾತು ಕೇಳಿ ದಿಗ್ಭ್ರಾಂತನಾಗಿ ಬಿಟ್ಟಿದ್ದ ಶರಶ್ಚಂದ್ರ. ವಾಟ್ ನಾನ್ಸೆನ್ಸ್, ನಾನು ಯಾಕೆ ಮೇಘನಾನ ಮದುವೆ ಆಗ್ತೀನಿ ಅಪ್ಪು? ಯಾರು ಇದನ್ನೆಲ್ಲ ನಿನ್ನ ಪುಟ್ಟ ತಲೆಗೆ ತುಂಬಿರೋದು? ಕೇಳಿದ್ದ ತನ್ನೆದೆಯಲ್ಲಿ ಹುಡುಗಿದ್ದವಳ ಮುದ್ದು ಮುಖವನ್ನು ತನ್ನ ಬುಗುಸೆಯಲ್ಲಿ ಹಿಡಿದು. ಯಾಕೆ ಹೇಳಬೇಕು? ನನಗೇಯ ಗೊತ್ತದೆ, ನೀವು ಅವರನ್ನೇ ಪ್ರೀತಿ ಮಾಡೋದು, ಅವರನ್ನೇ ಮದುವೆ ಆಗೋದು ಅಂತವ. ನಾನು ಅದಕ್ಕೆ ಅಡ್ಡ ಇದ್ದೀನಲ್ವಾ? ಅದಕ್ಕೆ ಮತ್ತೆ ನಾನು ಅಳು ಬಂದಿತ್ತು ಮುಂದಿನ ಮಾತು ಹೇಳಲು ಹುಡುಗಿಗೆ. ಒಮ್ಮೆಲೇ ಅವಳ ಮುಖವನ್ನು ಸೆಳೆದು ಹಣೆಯ ಮೇಲೆ ಬೆಚ್ಚನೆಯ ಮುತ್ತಿದ್ದ ಶರಶ್ಚಂದ್ರ. ಸಮಾಧಾನ ಆಗಲಿಲ್ಲ. ಅವಳ ಕೆನ್ನೆ ಸೋಕುತ್ತಿದ್ದ ಕಣ್ಣೀರನ್ನು ತುಟಿಗಳಿಂದಲೇ ತೊಡೆದಿದ್ದ. ಮುದ್ದಾದ ಕಂಗಳನ್ನು ಬಿಡಿ ಬಿಡಿಯಾಗಿ ಮುದ್ದಿಸಿದ್ದ. ಮೂಗು, ಕೆನ್ನೆ, ಗಲ್ಲ ಎನ್ನದೆ ಮನಸಾರ ಮುತ್ತಿನ ಮಳೆಗರೆದಿದ್ದ ತನ್ಮಯತೆಯಿಂದ ಶರಶ್ಚಂದ್ರ. ತೃಪ್ತಿಯಾಗಲಿಲ್ಲ ಅವನಿಗೆ. ಅವಳ ಎಳಸು ತುಟಿಗಳು ಅವನ ಸಂಯಮವನ್ನು ಸಡಿಲಿಸಿದ್ದವು. ಅವುಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಗಾಢವಾಗಿ ಚುಂಬಿಸಿದ್ದ ಶರಶ್ಚಂದ್ರ. ನಡುಗಿ ಹೋಗಿದ್ದಳು ಪ್ರಾರ್ಥನಾ. ಮೊದಲ ಚುಂಬನ ಅವಳನ್ನು ಅರಿಯದ ಲೋಕಕ್ಕೆ ಕೊಂಡೊಯ್ದಿತ್ತು. ಆಧಾರಕ್ಕೆ ಅವನನ್ನೇ ಹಿಡಿದಿತ್ತು ಹುಡುಗಿ. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.